ಹೇಳಿದ್ರ ರೆಕಮೆಂಡೇಶನ್? ಹೌದು 88. 88. ಓದ್ರಿ, ಒಂದೊಂದು ರೆಕಮೆಂಡೇಶನ್ ಓದ್ಬಿಡಿ, ನಿಧಾನವಾಗಿ ಓದಿ. The commission ಹಾ shall cancel ಹಾ the selection of tainted candidates as shown in para 66 of the report. ಏನ್ ಹಂಗಂದ್ರೆ? Lord sir, we have to take ಏನು steps. ಕನ್ನಡದಲ್ಲಿ ಹೇಳ್ಬಿಡಿ. Final select list ಅಲ್ಲಿ ಅವ್ರ ಹೆಸರನ್ನ ಯಾರ್ಯಾರನ್ನ ನೀವು ಈಗಾಗಲೇ ಆಯ್ಕೆ ಮಾಡಿದ್ದೀರೋ, ಪ್ಲೀಸ್ ಆ ಆಯ್ಕೆ ಮಾಡಿದಂತ ಕಲುಷಿತಗೊಂಡ ಅಭ್ಯರ್ಥಿಗಳನ್ನ ತೆಗೆದು ಹಾಕಬೇಕು. ಹೌದು, ಕರೆಕ್ಟಾ? 66 ಹೇಳಿರುವಂತ ರದ್ದು ಮಾಡಬೇಕು. ಕ್ಯಾನ್ಸಲ್ ದ ಸೆಲೆಕ್ಟ್ ಲಿಸ್ಟ್ ಅಂತ, ಪ್ಲೀಸ್. ಕರೆಕ್ಟಾ? In so far as those candidates. ಅವ್ರು ಎಷ್ಟು ಜನ? 10 out of 24. ಎರಡನೇ ರೆಕಮೆಂಡೇಶನ್ ಏನು? The commission shall authorize secretary to initial criminal action against the tainted candidates. ಯಾಕೆ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ದಾರೆ? ಕಮಿಷನ್ ಕನ್ನಡದಲ್ಲೆಲ್ಲ ಬರ್ಕೊಳೋದ್ ಬೇಡವಾ? ಮತ್ ನಾವು ಕನ್ನಡ ಪ್ರೀತ್ ಮಾಡ್ತೇವಿ ಅಂದ್ರೆ ಏನು ಕನ್ನಡ ಪ್ರೀತ್ ಮಾಡ್ತೀವಿ? ನೀವೆಲ್ಲ ಇಂಗ್ಲಿಷ್ ನ ಬರ್ಕೊಂಡ್ರೆ ಲ್ಯಾಟಿನ್ ಬರ್ಕೊಂಬಿಡಿ, ಯಾರಿಗೂ ಗೊತ್ತಾಗದಂಗೆ. ಕನ್ನಡದಲ್ಲಿ ಯಾಕಿಲ್ಲ ಪ್ರೊಸೀಡಿಂಗ್ಸ್ ಅಂತ? ನಿಮ್ಮ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ ನಲ್ಲಿ ಯಾವ ಭಾಷೆಯಲ್ಲಿ ಇರಬೇಕು ಅಂತಿದೆ? Our commission proceedings are recorded in Kannada. ಕನ್ನಡ. Commission ಇಂಗ್ಲಿಷ್ ನಾಗ ಯಾಕೆ ಮಾಡಿರಿ? ಅಲ್ಲ, this is a report by the committee. It's a technical report sometimes maybe. ಅಂದ್ರೆ ಆದಷ್ಟು ಕಡಿಮೆ ಜನರಿಗೆ ತಿಳಿಲಿ ಅಂತ. ಅಲ್ಲ ಸುಪ್ರೀಂ ಕೋರ್ಟ್ ಹೋದ್ರೆ ಇದು ಅಕಸ್ಮಾತ್ ಅವಾಗ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೊಡಕ್ ಬರಲ್ವಾ? ಇಂಗ್ಲಿಷ್ ಬರಲ್ವಾ ಕನ್ನಡ ಕರ್ನಾಟಕದಲ್ಲಿ ಯಾರಿಗೂ? ಬಿಡಿ ಮತ್ತೆ.